ಹಲೋ ಫ್ರೆಂಡ್ಸ್, ಮತ್ತೆ ನಿಮಗೆಲ್ಲ ಸುಮ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಕಡೆ ಸ್ಪೆಷಲ್ ಅಂದರೆ ಧಾರವಾಡ ಪೇಡ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ಮೊದಲು ಸ್ಟವನ್ನು ಆನ್ ಮಾಡ್ಕೊಳ್ಳೋಣ. ನಂತರ ಒಂದು ದಪ್ಪ ತಳದ ಪಾತ್ರೆಯನ್ನಿಟ್ಟು ನಂತರ 1 ಕಪ್ ಹಾಲಿನ ಪೌಡರನ್ನು ಹಾಕ್ಕೊಳ್ಳೋಣ. ಇದನ್ನು ಸಣ್ಣ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ನಿಧಾನವಾಗಿ ಇದು ಫ್ರೈ ಆಗುತ್ತೆ. ದಪ್ಪ ತಳದ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ, ಯಾಕಂದರೆ ಹಾಲಿನ ಪೌಡರ್ ಬೇಗ ಸೀದೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಆದಷ್ಟು ದಪ್ಪ ತಳದ ಪಾತ್ರೆಯನ್ನು ತೆಗೆದುಕೊಳ್ಳಿ. ನಿಧಾನವಾಗಿ, ಅವಸರ ಮಾಡದೆ ನಿಧಾನವಾಗಿ ಇದನ್ನು ಫ್ರೈ ಮಾಡ್ತಾ ಇರೋಣ. ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ನಂತರ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ 1 ಸ್ಪೂನ್ ತುಪ್ಪನ ಹಾಕೋಣ. ನೋಡಿ, ಇವಾಗ ಸ್ವಲ್ಪ ತರಿಯಾಗಿ ಕಾಣಿಸ್ತಾ ಇದೆ. ಹಾಗಾಗಿ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಬಣ್ಣ ಅಥವಾ ಕಲರ್ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಪೌಡ್ರು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಉದುರಾಗಿ ಚೆನ್ನಾಗಿ ಬರ್ತಾಯಿದೆ. ಇದೇ ಥರ ನಿಧಾನವಾಗಿ ಇದನ್ನು ಫ್ರೈ ಮಾಡ್ತಾ ಹೋಗೋಣ. ಹಾಗೆ ನಿಧಾನವಾಗಿ ಕಲರು ಚೇಂಜ್ ಆಗ್ತಾ ಹೋಗುತ್ತೆ. ಮನೆಯಲ್ಲೇ ಇದನ್ನು ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಕರೆಕ್ಟ್ ಬೇಕ್ರಿಯಲ್ಲೇ ಮಾಡಿರೋ ಥರನೇ ಇದೆ ಅಂಥೇಳಂದು ಎಲ್ಲರೂ ಹೇಳ್ತಾರೆ. ನೀವು ಕೂಡ ಇದನ್ನು ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೇಮ್ ಬೇಕ್ರಿಯಲ್ಲಿ ಸಿಗೋ ಧಾರವಾಡ ಪೇಡೆ ಥರನೇ ಇರುತ್ತೆ. ನೋಡಿ, ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಸ್ವಲ್ಪ ಪೇಷನ್ಸ್ ಬೇಕು, ಬೇಗನೆ ಕಲರ್ ಚೇಂಜ್ ಆಗೋದಿಲ್ಲ. ನಿಧಾನವಾಗಿ ಫ್ರೈ ಮಾಡ್ತಾ ಹೋಗಬೇಕಾಗುತ್ತೆ. ನೋಡಿ, ವೈಟ್ ಇರೋದು ಇವಾಗ ಸ್ವಲ್ಪ ಬ್ರೌನ್ ಆಗಿದೆ. ನಂತರ ಇನ್ನೂ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ. ಕೈ ಬಿಡದೆ, ತಳ ಹಿಡಿಯೋಕೆ ಬಿಡದೆ ಇದನ್ನು ಫ್ರೈ ಮಾಡ್ತಾನೇ ಇರೋಣ. ಸ್ವಲ್ಪ ಹೊತ್ತು ಬಿಟ್ಟರು ಸೀದು ಹೋಗಿಬಿಡುತ್ತೆ. ತುಂಬ ಈಸಿ ಇದೆ. ಭಾಳಷ್ಟು ಸಾಮಗ್ರಿಗಳು ಬೇಕಾಗಿಲ್ಲ. ಸಕ್ಕರೆ, ಹಾಲಿನ ಪೌಡರ್, ಸ್ವಲ್ಪ ಒಂದೇ 1 ಸ್ಪೂನ್ ತುಪ್ಪ ಇದ್ದರೆ ಸಾಕು. ಮನೆಯಲ್ಲೇ ಆರಾಮಾಗಿ ಧಾರವಾಡ ಪೇಡನ ಮಾಡ್ಕೋಬೋದು. ನೋಡಿ, ಕಲರು ಹೇಗೆ ಚೇಂಜ್ ಆಗ್ತಾ ಬರ್ತಾ ಇದೆ. ನಾನೆಲ್ಲೂ ಸ್ಕಿಪ್ ಮಾಡಲಿಲ್ಲ, ಯಾಕಂದರೆ ನಿಮಗೆ ಸ್ಕಿಪ್ ಮಾಡಿ ತೋರಿಸ್ಬಿಟ್ರೆ ಇದು ಬೇಗ ಬಿಡಬಹುದು ಅನ್ನೋ ಕನ್ಫ್ಯೂಷನ್ ಆಗಬಾರ್ದಲ್ಲ. ಹಾಗಾಗಿ ಪೂರ್ತಿ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲೂ ನೀವು ಸ್ಕಿಪ್ ಮಾಡದೆ ನೋಡಿ, ಪರ್ಫೆಕ್ಟಾಗಿ ಧಾರವಾಡ ಪೇಡನ ಮಾಡಿಕೊಂಡು ತಿನ್ಬೋದು. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ಕಲರ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತೇಳಂದು. ಹಾಲನ್ನು ಒಡೆದು ಈ ಥರನೂ ಮಾಡ್ಬೋದು. ನಾನು ಹಾಲಿನ ಪೌಡ್ರನ್ನು ತೆಗೆದುಕೊಂಡು ಮಾಡಿದ್ದೀನಿ. ನೀವು ಬೇಕಾದರೆ ಕಮೆಂಟ್ನಲ್ಲಿ ಹಾಕಿ ಹಾಲಿನಲ್ಲೇ ಮಾಡೋದು ಹೇಗೆ ಅಂತ ಹೇಳಂದು ನಾನು ಅದನ್ನು ಸಹ ನಿಮಗೆ ಟ್ರೈ ಮಾಡಿ ತೋರಿಸ್ತೇನೆ. ನೋಡಿ, ಇವಾಗ ಗ್ಯಾಸನ್ನು ಆಫ್ ಮಾಡಿ, ಅಂದರೆ ತಳ ಬಿಸಿ ಇರುತ್ತಲ್ಲ, ಪಾತ್ರೆ ತುಂಬ ಬಿಸಿ, ದಪ್ಪ ಪಾತ್ರೆ ಇರೋದ್ರಿಂದ ತುಂಬ ಬಿಸಿ ಇರುತ್ತಲ್ಲ. ಹಾಗಾಗಿ ಮತ್ತೆ ಸ್ವಲ್ಪ ಕೈ ಬಿಡ್ದೇನೆ ಇದನ್ನು ಕೈ ಆಡಿಸ್ತೀರಿ, ಯಾಕಂದರೆ ಮತ್ತೆ ಸೀದು ಹೋಗೋ ಚಾನ್ಸಸ್ ಇರುತ್ತೆ ಅದೇ ಬಿಸಿಗೆ. ಹಾಗಾಗಿ ಸ್ವಲ್ಪ ಹೊತ್ತು ನಾನು ಗ್ಯಾಸನ್ನು ಆಫ್ ಮಾಡಿ ಕೂಡ ಫ್ರೈ ಮಾಡ್ತಾಯಿದ್ದೇನೆ. ನೋಡಿ, ಇವಾಗ ತನ್ನಷ್ಟಕ್ಕೆ ತಾನು ಪಾತ್ರೆ ತಣ್ಣಗಾಗ್ತಾ ಬರ್ತಾ ಇದೆಯಲ್ಲ, ಆವಾಗ ಇದನ್ನು ಒಂದು ಕಡೆ ಎತ್ತಿಟ್ಟು ನಂತರ ಮತ್ತೆ ಸ್ಟವನ್ನು ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1 ಕಪ್ ಸಕ್ಕರೆಯನ್ನು ಹಾಕಿ ಅರ್ಧ ಕಪ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸಕ್ಕರೆ ಕರಗಿ ಪಾಕ ಬರಬೇಕು. ಸ್ವಲ್ಪ ಗಟ್ಟಿ ಪಾಕ ಬರಬೇಕಾಗುತ್ತೆ ಫ್ರೆಂಡ್ಸ್, ಯಾಕಂದರೆ ಇದು ನಾವು ಸಕ್ಕರೆನ ಪೂರ ಸಕ್ಕರೆ ಮಾಡ್ಕೊಳ್ತಾ ಇದ್ದೇವೆ. ಪೂರ ಸಕ್ಕರೆ ಅಂದರೆ ನೀವು ಮನೆಯಲ್ಲಿ ಬೇಕಾದರೂ ಮಾಡ್ಕೋಬೋದು. ಬೇಕ್ರಿಯಲ್ಲಿ ನಿಮಗೆ ಪೂರ ಸಕ್ಕರೆ ಬೇಕು ಅಂತ ಕೇಳಿದರೆ ಸಿಗುತ್ತೆ, ಅಲ್ಲಿ ಬೇಕಾದರೂ ತೆಗೆದುಕೊಳ್ಬೋದು. ನೋಡಿ,
ಸ್ವಲ್ಪ ಗಟ್ಟಿ ಪಾಕ ಬರಬೇಕಾಗುತ್ತೆ. ನೋಡಿ ಪಾಕ ಬಂದಿದೆಯಲ್ವಾ, ಇವಾಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕಿಬಿಟ್ಟು ಕೈ ಬಿಡದೆ ಇದನ್ನು ಮಿಕ್ಸ್ ಮಾಡ್ತಾ ಇರೋಣ. ತನ್ನಷ್ಟಕ್ಕೆ ತಾನೇ ತಣ್ಣಗಾಗ್ತಾ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಗೆ ಗಟ್ಟಿ ಆಗ್ತಾನೇ ಹೋಗುತ್ತೆ. ಸ್ವಲ್ಪ ಬಟ್ಟೆ ಅಥವಾ ಇಕ್ಕಳದ ಸಹಾಯ ತೆಗೆದುಕೊಳ್ಳಿ, ಯಾಕಂದರೆ ನಾವು ಸೌಟ್ ಆಡಿಸ್ತಾ ಜಾರೋ ಚಾನ್ಸಸ್ ಇರುತ್ತೆ ಪಾತ್ರೆ. ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೇನೆ. ನಿಧಾನವಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ, ಕೈ ಬಿಡಬೇಡಿ. ಕೈ ಬಿಟ್ಟರೆ ಪಾಕ ಅಲ್ಲೇ ಗಟ್ಟಿಯಾಗಿ ಬಿಡುತ್ತೆ. ನಮಗೆ ಸಕ್ಕರೆ ಪೂರ ಸಕ್ಕರೆ ಸಿಗೋದಿಲ್ಲ, ಗಟ್ಟಿ ಸಕ್ಕರೆ ಸಿಗುತ್ತೆ. ಹಾಗಾಗಿ ಮತ್ತೆ ಮಿಕ್ಸಿ ಹಾಕಬೇಕು, ಅದು ಇದು ಮಾಡಬೇಕು ಆಗುತ್ತೆ. ಹಾಗಾಗಿ ನಾವು ಕೈ ಬಿಡ್ದೇನೆ ಈ ಥರ ಸೌಟ್ ಆಡಿಸ್ತಾನೆ ಇರೋಣ. ನೋಡಿ ನಿಧಾನವಾಗಿ ತಣ್ಣಗಾಗಬೇಕದು, ನಿಧಾನವಾಗಿ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ ಆವಾಗಲೇ ತುಂಬ ಲಿಕ್ವಿಡ್ ಆಗಿತ್ತು, ಇವಾಗ ಸ್ವಲ್ಪ ಸಾಲಿಡ್ ಆಗ್ತಾ ಬರ್ತಾ ಇದೆ. ತುಂಬ ಈಸಿ ಇದೆ ಫ್ರೆಂಡ್ಸ್, ನೀವು ಇದನ್ನು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ ಇವಾಗ ಕಲರು ಚೇಂಜ್ ಆಗ್ತಾ ಹಾಗೆ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗೂ ಸಹ ನಾವು ಇದನ್ನು ಸ್ಟಾಪ್ ಮಾಡದೆ ಸೌಟನ್ನು ತಿರುಗಿಸ್ತಾನೆ ಇರೋಣ. ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಯಾವ ರೀತಿ ನಾವು ಪೂರ ಸಕ್ಕರೆನ ತಯಾರಿಸ್ಕೋಬೋದು ಅಂತ. ನೋಡಿ ಇನ್ಮೇಲೆ ಇದು ಸ್ವಲ್ಪ ಉದುರುದ್ರ ಆಗಿ ಬರುತ್ತೆ. ಖಂಡಿತ ಮನೆಯಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇದನ್ನು ಇಷ್ಟಪಡ್ತಾರೆ. ನಿಜವಾಗ್ಲೂ ಮನೆಯಲ್ಲೇ ಮಾಡಿದ್ದೀರಾ ಅಂತ ಹೇಳಂತೂ ನಂಬೋಕೆ ಹೋಗಲ್ಲ, ಆ ಥರ ಆಗಿರುತ್ತೆ. ಸೇಮ್ ಬೇಕ್ರಿ ಸ್ಟೈಲಲ್ಲೇ ಧಾರವಾಡ ಪೇಡ ತಯಾರಾಗಿರುತ್ತೆ. ನೋಡಿ ಗಟ್ಟಿ ಆಗ್ತಾ ಬಂತಲ್ವಾ. ನೆಕ್ಸ್ಟ್ ಇದು ಪೌಡ್ರ್ ಥರ ಆಗುತ್ತೆ. ಸಕ್ಕರೆ ಪುಡಿಯನ್ನು ಹಾಕೊಳ್ಳೋಕೆ ಹೋಗಬೇಡಿ. ಸಕ್ಕರೆ ಪುಡಿ ಹಾಕ್ಕೊಂಡ್ರೆ ಧಾರವಾಡ ಪೇಡ ಮಾಡಲಿಕ್ಕೆ ಬರೋದಿಲ್ಲ, ಅದು ಹೊಂದ್ಕೊಳ್ಳೋದೇ ಇಲ್ಲ. ಈ ಥರ ಪೂರ ಸಕ್ಕರೆ ಮಾಡಿಕೊಂಡು ಹಾಕ್ಕೊಂಡ್ಬಿಟ್ರೆ ಅದು ಚೆನ್ನಾಗೇ ಹೊಂದ್ಕೊಳ್ಳುತ್ತೆ. ಇದೇನು ಮಾಡ್ಕೊಳ್ಳೋದು ಈಸಿನೂ ಇರುತ್ತೆ, ಹಾಗೆ ಹೊರಗಡೆನೂ ಸಿಗುತ್ತೆ. ನೀವು ಬೇಕಾದರೆ ತಂದು ಹಾಕ್ಕೋಬೋದು. ನೀವು ಬೇಕಾದರೆ ಸ್ಟವ್ ಬಿಟ್ಟು ಕೆಳಗೆ ಎತ್ತಿಟ್ಕೋಬೋದು. ಆವಾಗಲೂ ಸಹ ಇದೇ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಸೌಟು ತಿರುಗಿಸೋದನ್ನು ನಿಲ್ಲಿಸಬೇಡಿ, ಯಾಕಂದರೆ ಗಟ್ಟಿಯಾಗಿ ಬಿಡುತ್ತೆ. ಹುಡಿ ಆಗೋವರೆಗೂ ಇದು ನೀವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ನೋಡಿ ಪೂರ ಆರಿರಬೇಕು, ಸ್ವಲ್ಪನೂ ಬಿಸಿ ಇರಬಾರ್ದು. ಈ ಥರ ನಯಸ್ಸಾಗಿ ಬೆಣ್ಣೆ ಥರ ಯಾವ ರೀತಿ ಆಗಿದೆ. ಇವಾಗ ನೋಡಿ ಯಾವ ರೀತಿ ಉದುರುದ್ರ ಆಗಿ ತಯಾರಾಗಿದೆ ಅಂತ. ಇದೇ ಪೂರ ಸಕ್ಕರೆ. ಧಾರವಾಡ ಪೇಡ ಹಾಕೋದು ಇದನ್ನೇ. ನೋಡಿ ಪೌಡ್ರ್ ಥರ ಯಾವ ರೀತಿ ಆಗಿದೆ ಅಂತ ಕೈಯಲ್ಲೇ ತೋರಿಸ್ತಾ ಇದ್ದೀನಿ. ಈ ಥರ ಆಗಬೇಕು. ಇವಾಗ ಫ್ರೈ ಮಾಡ್ಕೊಂಡಿರೋ ಹಾಲಿನ ಪೌಡರ್ಗೆ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಮಾಡಿಕೊಂಡ ಪೂರ ಸಕ್ಕರೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಂಡು ಇದು ಲಾಸ್ಟಿಗೆ ಬೇಕಾಗುತ್ತೆ ಎತ್ತಿಟ್ಕೊಂಬಿಡಿ. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಎರಡೂ ಕೂಡ ತಣ್ಣಗೆ ಆರಿರುತ್ತೆ,
ಹಾಗಾಗಿ ಸೌಟಿನ ಸಹಾಯ ಏನು ಬೇಕಾಗೋದಿಲ್ಲ, ಕೈನಲ್ಲೇ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ಈ ಥರ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮನೆಯೆಲ್ಲ ಧಾರವಾಡ ಪೇಡ ಸ್ಮೆಲ್ ಬರ್ತಾ ಇದೆ. ಇವಾಗ ಸ್ವಲ್ಪ ಸ್ವಲ್ಪನೇ, ಒಂದು ಟೀ ಸ್ಪೂನ್ನಲ್ಲಿ ನೀವು ಹಾಲನ್ನು ಬೇಕಾದರೂ ಹಾಕ್ಕೋಬೋದು. ಸ್ವಲ್ಪನೇ ಹಾಲನ್ನು ಹಾಕ್ಕೊಳ್ಳಿ. ಹಾಲು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಮತ್ತು ಲಿಕ್ವಿಡ್ ಥರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಂದೊಂದೇ ಸ್ಪೂನ್ ಬೇಕಾದರೂ ಹಾಕ್ಕೋಬೋದು. ನಿಧಾನವಾಗಿ ನಾವು ಸ್ವಲ್ಪ ಹಾಲು ಹಾಕೋಣ. ಸಾಕು. ಇಷ್ಟು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಮುದ್ದೆ ಥರ ಬರುತ್ತೆ. ನಂತರ ನಾವು ಇವುಗಳನ್ನು ಲಾಡು ಥರ ರೌಂಡಾಗಿ ಮಾಡ್ಬೋದು. ನೋಡಿ, ಒಂದೇ ಸಲ ಭಾಳ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. 2 ಸ್ಪೂನ್ ಸಾಕಾಗುತ್ತೆ ಹಾಲು. ಇವಾಗ ಕರೆಕ್ಟಾಗಿ ಬಂದಿದೆ. ನೋಡಿ, ಈ ಟೈಮಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನು ತೆಗೆದುಕೊಂಡು ರೌಂಡಾಗಿ ಈ ಥರ ಮಾಡ್ಕೊಳ್ಳೋಣ. ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ತುಂಬಾ ಸ್ಮೂತಾಗಿ ಇರುತ್ತೆ ಕೈಯಲ್ಲೇ. ಯಾವ ರೀತಿ ಬೇಕ್ರಿಯಲ್ಲಿ ರೆಡಿ ಆಗ್ತಿದೆಯೋ, ಬೇಕ್ರಿಯಲ್ಲಿ ಸಿಗುತ್ತೋ ಅದೇ ರೀತಿ ರೆಡಿ ಆಗ್ತಾ ಇದೆ. ನೋಡಿ, ಇದೇ ಥರ ಎಲ್ಲ ಮಿಶ್ರಣವನ್ನು ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ. ಬೇರೆ ಸ್ವೀಟ್ ಥರ ಇದು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗೇ ಇಲ್ಲ. ದಿಢೀರನೇ ತಯಾರಾಗುತ್ತೆ. ಆದರೆ ಸಮಯ ತೆಗೆದುಕೊಳ್ಳುತ್ತೆ, ಪೇಷನ್ಸ್ ಬೇಕು. ತಾಳ್ಮೆಯಿಂದ ಮಾಡ್ಕೋಬೇಕು. ಸ್ವಲ್ಪ ಹಾಲಿನ ಪೌಡ್ರು ಬ್ರೌನ್ ಕಲರ್ ಬರಲಿಕ್ಕೆ ಟೈಮ್ ತೆಗೆದುತ್ತದೆ ಅಷ್ಟೇ. ಇವಾಗ ನೋಡಿ, ನಾನು ಹೀಗೆ ಒಂದೊಂದಾಗೆ ಕೈನಲ್ಲೇ ಬಾಲ್ಸ್ಗಳನ್ನು ಮಾಡಿ ಇಟ್ಕೊಳ್ಳೋಣ. ಅಂಗನವಾಡಿಯಲ್ಲಿ ಸಿಗುತ್ತಲ್ಲ ಹಾಲಿನ ಪೌಡರ್, ಅದನ್ನು ಸಹ ಮಾಡ್ಬೋದು. ಅದರಿಂದನೂ ಕೂಡ ಚೆನ್ನಾಗೇ ಆಗುತ್ತೆ. ನೋಡಿ, ನಾ ಎಲ್ಲ ಈ ಮಿಶ್ರಣವನ್ನು ಉಂಡೆಗಳನ್ನಾಗಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೇನೆ. ನಂತರ ನಾವು ಪೂರ ಸಕ್ಕರೆ ಮಾಡಿಟ್ಕೊಂಡಿದ್ವಲ್ಲ, ಅದು ಸ್ವಲ್ಪ ಮಿಕ್ಕಿಸ್ಕೋಬೇಕು. ನೀವು ಅದನ್ನು ಈ ಥರ ಮೇಲೆ ಉದುರಿಸಿ ಆ ಬಾಲ್ಸ್ಗಳನ್ನು ಉರುಳಿಸೋಣ. ನೋಡಿ, ಇವಾಗಿ ಪರ್ಫೆಕ್ಟಾಗಿ ಧಾರವಾಡ ಪೇಡ ತಯಾರಾಯಿತು. ನೋಡಿ, ನೋಡಿ ಫ್ರೆಂಡ್ಸ್, ಇವಾಗ ನೋಡಿದ್ರಾ ಎಷ್ಟು ಸುಲಭವಾಗಿದೆ ಧಾರವಾಡ ಪೇಡ ಮಾಡೋದು. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತೇಳಂದು ಭಾವಿಸ್ತೇನೆ. ಕೊನೆವರೆಗೂ ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್.